ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀನಿ. ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೇ 15 ನೀವು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ರಿಲೀಸ್ ಆಗ್ತದೆ. ಹೇಗೆ ಚೆಪ್ತವ ಭಾಳ ಖುಷಿ ಆಗ್ತಾ ಇದೆ. ನಾವು ಇಷ್ಟು ದಿನ ಪಟ್ಟಿರೋ ಶ್ರಮ ಭಾಳ ಔಟ್ಪುಟ್ ಭಾಳ ಚೆನ್ನಾಗಿ ಬಂದಿದೆ. ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಭಾಳ ಸಂತೋಷವಾಗ್ತಾ ಇದೆ. ಜನ ಎಲ್ಲರೂ ನಮ್ಮ ಕರ್ನಾಟಕ ಜನತೆ ಎಲ್ಲ ಬಂದು ನಮಗೆ ಫುಲ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾರೆ. ಸಿನಿಮಾ ನಿಮಗೆ ಹೊಸ್ತು, ಈ ಶೂಟಿಂಗ್ ಶೆಡ್ಯೂಲ್ ಎಲ್ಲ ಹೇಗೆ ಅನಿಸುತ್ತೆ? ಭಾಳ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ನಾನು ಹೋದಾಗ ನನಗೆ ಫಸ್ಟ್ ಟೈಮು ಏನು ಮಾಡಬೇಕಪ್ಪ, ಹೋಗಿ ಕೂತ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ, ಬೋರ್ ಆಗುತ್ತಲ್ಲ, ಹೋಗೋದ ಬೇಡ ಅನ್ನೋ ಡೌಟ್ನಲ್ಲಿದ್ದೆ. ಬಟ್ ಹೋದ್ಮೇಲೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂಥರ ಎಲ್ಲ ಒಬ್ರ ಜೊತೆ ಒಬ್ಬರು ಮಾಡಿಕೊಂಡು ಖುಷಿಯಿಂದ ಇದ್ವಿ. ಸೊ ಹಾಗಾಗಿ ಹೇಗೆ 3 ದಿನ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಭಾಳ ಇಷ್ಟ ಆಗಿ ಮತ್ತೆ ನೆಕ್ಸ್ಟ್ ಶೂಟಿಂಗ್ ಇದ್ದಾಗ ಕೂಡ ನಾನು ಮತ್ತೆ ಅಟೆಂಡ್ ಮಾಡಿದ್ದೆ. ಶಿಖಂಡಿ ಸಿನಿಮಾ ಪಾತ್ರದ ಬಗ್ಗೆ ಹೇಳೋಣ. ಶಿಖಂಡಿ ಮೂವಿಯಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು ಮತ್ತು ಮೇಡಮ್ ಅವರು ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ನಮ್ಮ ಗುರುಮೂರ್ತಿ ಸರ್ ಅವರು ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಶಿಖಂಡಿ ಅಂದರೆ ಇದು ಮಹಾಭಾರತದ ಅಂದರೆ ಇದು ಎಲ್ಲಮ್ಮನ ಕಥೆ. ಇದು ಮಹಾಭಾರತದಲ್ಲಿ ಇದರಲ್ಲಿ ನಾನೊಂದು ಶಿಖಂಡಿ ಪಾತ್ರ ಮಾಡಿ ಒಂದು ಜೋಗ್ತಿ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ನನಗೆ ತುಂಬ ಎದಕ್ಕಂದರೆ ನಾವು ಮಂಗಳಮುಖಿಯಾಗಿ ಹುಟ್ಟು ನಾವು ಎಲ್ಲಮ್ಮನ ಜೋಗ್ತಿಯಾಗಿ ಒಂದು ಮುತ್ತು ಕಟ್ಕೊಂಡು ನಾವು ಪ್ರತಿ ತಿಂಗಳಿಗೆ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ಬರ್ತಿರ್ತೀವಿ. ಅಮ್ಮನ ಆಶೀರ್ವಾದ ಏನೋ ನಾನು ಒಂದು ಓನ್ಲಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಕಾಣಿಸ್ಕೊಂತಿದ್ದೆ. ಇವತ್ತು ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀನಿ ಅಂತಂದರೆ ಒಂದು ಅಮ್ಮನ ಆಶೀರ್ವಾದ, ಒಂದು ಎಲ್ಲಮ್ಮನ ಆಶೀರ್ವಾದ ಅನ್ಕೊತಾ ಇದ್ದೀನಿ ನಾನು. ನನಗೆ ಭಾಳ ಸಂತೋಷ ಆಯಿತು. ಇದರಲ್ಲಿ ನನಗೊಂದು ಒಳ್ಳೆ ಜೋಗ್ತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ. ಅಂದರೆ ಉತ್ತರ ಕನ್ನಡ ಜೋಗ್ತಿ ಎಲ್ಲಮ್ಮನ್ನ ದೇವ್ರ ರೂಪದಲ್ಲಿ ನೋಡ್ತೀವಿ. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಏನಾರು ಆಯ್ತು? ಆಯ್ತು. ನಾನು ಉತ್ತರ ಕರ್ನಾಟಕದಾಗೆ ಎಲ್ಲ ಇರೋದು. ನಾನು ಬಳ್ಳಾರಿ, ನಂದು ಉತ್ತರ ಕರ್ನಾಟಕ. ನನಗೆ ಯಾವತ್ತಾಗಲಿ ಅಲ್ಲಿ ರೆಸ್ಪಾನ್ಸು ಎಲ್ಲ ನಮಗೆ ಕಾಲು ಮುಗಿಯೋದು, ಮತ್ತು ಮನೆಯಲ್ಲಿ ಪೂಜೆಗೆ ಶುಕ್ರವಾರ ಮಂಗಳವಾರ ಪೂಜೆಗೆ ಕರೆಯೋದು, ಅಡ್ಲಿಗೆ ತುಂಬೋದು, ಆ ಥರ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಈ ಕಾನ್ಸೆಪ್ಟ್ ಸಿನಿಮಾ ಮಾಡ್ಬೇಕು ಅನ್ಸಿದ್ದು ಯಾಕೆ? ಅಂದರೆ ಅವರಿಗೆ ಆ್ಯಕ್ಚುಲಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಯಾವ ರೀತಿ ಆದರೂ ತಲುಪಿಸ್ಬೇಕು ಅನ್ನೋದು ಭಾಳ ಇತ್ತು ಮನಸ್ಸಿಗೆ. ಅವ್ರ ತಾತ ಮತ್ತು ಅವರಪ್ಪ ಇವರು ಎಲ್ಲ ಭಾಳ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಹಾಗಾಗಿ ಇವರು ಸಣ್ಣ ಪುಟ್ಟ ಎಲ್ಲ ಮಾಡ್ತಾಯಿದ್ರು. ಅದಲ್ಲದೆ ಅದೇ ಒಂದು ಒಳ್ಳೆಯ ಮೆಸೇಜು ತಲುಪಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅದು ಈ ಶಿಖಂಡಿ ಚಿತ್ರದ ಮೂಲಕ ಬಂದಿದ್ದಕ್ಕೆ ಮುಂದೆ ಹೆಜ್ಜೆ ಇಟ್ಟು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತಂದರೆ ಈ ಸಿನಿಮಾ ಪ್ರೂವ್ ಆಗುತ್ತೆ ನೋಡಿದ ತಕ್ಷಣ. 100%. ಯಾಕೆಂದರೆ 100% ಇದೆ. ಯಾಕೆ ಅಂದರೆ ಎಲ್ಲ ಎಮೋಷನ್ಸು ಇದ್ದಾವೆ ಅಲ್ಲಿ. ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಹಾರರ್ ಇದೆ, ಒಳ್ಳೆ ಓರಿಯೆಂಟೆಡ್ ಮೆಸೇಜ್ ಇದೆ. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮ್ಲಿ ಮೂವಿ ಅಂತ ಹೇಳ್ಬೋದು. ಅದರಿಂದ ಸಮಾಜದಲ್ಲೂ ಭಾಳ ಬದಲಾವಣೆ ಬರುತ್ತೆ. ಹಾಗಾಗಿ ಭಾಳ ಒಳ್ಳೆ ಟಾಪಿಕ್ಕೇ ತೊಗೊಂಡಿದ್ದೀವಿ ಅಂತ ಎಲ್ಲ ಮೂವಿ ಕಂಪ್ಲೀಟ್ ಆದಮೇಲೆ ನಮಗೆ ಭಾಳನೇ ಅದರ ಮೇಲೆ ನಂಬಿಕೆ ಇದೆ. ಭಾಳ ಖುಷಿ ಆಗ್ತಾ ಇದೆ. ಕೆಲವರು ನೀವಂತಲ್ಲ, ಕೆಲವರು ನೆಗೆಟಿವ್ ತೋರಿಸ್ತಾರೆ ನಿಮ್ಮ ಪಾತ್ರಗಳಲ್ಲಿ. ಫಾರ್ ಎಕ್ಸಾಂಪಲ್ ಓದಲ್ಲಿ ಜಗಳ ಮಾಡ್ತಾರೆ, ತುಂಬ ಮಾಡ್ತಾರೆ. ಆದರೆ ನೀವು ಹಂಗಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ? ನಾವು ಅಂಥವ್ರಿಗೆ ಏನು ಹೇಳ್ತೀವಿ ಅಂದ್ರೆಗಿನ ಸಮಾಜದಲ್ಲಿ ಒಂದು ಹೆಣ್ಣು, ಒಂದು ಗಂಡು, ಒಂದು ನಾವು, 3 ಸಮಾಜದಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಇದ್ದಾರೆ. ನಮ್ಮಂಥವ್ರು ಹೋಗಿರ್ತಾರಲ್ಲ, ನಮ್ಮಂಥವ್ರು ಇವಾಗ ವೀಡಿಯೋಗಳು ಫಾಸ್ಟ್ ಇದೆ. ಇವಾಗ ಸೋಷಲ್ ವೀಡಿಯೋ ಫಾಸ್ಟ್ ಇದೆ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಪ್ರತಿಯೊಂದು ಫಾಸ್ಟ್ ಇದೆ. ಆ ಕಡೆ ಒಂದು ಪಬ್ಲಿಕ್ಕು ನಮ್ಮಂಥವ್ರಿಗೆ ಕೆಟ್ಟಾಗಿ ಬೈದಿರ್ತಾರೆ, ಕೆಟ್ಟವಾಗಿ ಏನೋ ಒಂದು ಮಾತಾಡಿರ್ತಾರೆ. ಅದನ್ನು ಯೂಟ್ಯೂಬಲ್ಲಿ ಆಗಲಿ, ಫೇಸ್ಬುಕ್ ಆಗಲಿ ಅದನ್ನು ತೋರಿಸಲ್ಲ. ನಮ್ಮಂಥವ್ರದ್ದು ಏನಾಗಿ ಮಾಡಿರ್ತಾರನಲ್ಲ ಅದನ್ನೇ ಫಾಸ್ಟಾಗಿ ತೋರಿಸ್ತಾರೆ. ಅದಾಗಲಿ ಜನಗಳಿಗೆ ನಮ್ಮ ಜನಸಂಖ್ಯೆ ಕಡಿಮೆ ಇರೋದಕ್ಕೆ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ. ಈ ಸಿನಿಮಾ May 15 ರಿಲೀಸ್ ಆಗಿದೆ. ನಮ್ಮ ಎಲ್ಲ ಕರ್ನಾಟಕ ಜನರಿಗೆ ನನ್ನಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ನೀವೆಲ್ಲ ತಪ್ಪದೆ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಬೇಕು ಅಂತ. ಯಾಕೆಂದರೆ ಅದರ ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ನೀವು ಮೂವಿಗೆ ಬಂದು ನೋಡಿದಾಗೆ ಅರ್ಥ ಆಗೋದು. ಅದು ಅಲ್ಲದೆ ಭಾಳ ಚೆನ್ನಾಗಿ ಹುಡು ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಂದು ಕೈ ಜಾಸ್ತಿನೇ ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಾವು ಇದರಲ್ಲಿ ಒಂದು ಜೋಗ್ತಿ ಎಲ್ಲಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀವಿ ಇದರಲ್ಲಿ. ಪ್ರತಿಯೊಬ್ಬರು ನಮಗೆ ಇನ್ಸ್ಟಾದಲ್ಲಿ ಆಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದಾರ ಇದೇ ಥರನೂ ನಮ್ಮ ಸಿಕ್ಕಂಡಿ ಮೂವಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಮ್ಮ ಕನ್ನಡ ಜನರಿಗೆಲ್ಲರಿಗೆ ಕೇಳ್ಕೊತಿದ್ದೀನಿ. ಮೇ 15ಕ್ಕೆ ನಮ್ಮ ಸಿನಿಮಾ ಸಿಕ್ಕಂಡಿ ಮೂವಿ ಇಡೀ ಕರ್ನಾಟಕ ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬರು ಫ್ಯಾಮ್ಲಿ ಒಟ್ಟಿಗೆ ಹೋಗಿ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಥಿಯೇಟ್ರಲ್ಲಿ ನೋಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ.